ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆ್ಯಕ್ಚುಲಿ ಎಲ್ಲ ಮಕ್ಕಳ ಥರ ಆಟ ಆಡಿ ಬೆಳೆದೇ ಇಲ್ಲ ಮೇಡಮ್. ಅವನು ಯಾವಾಗಲೂ ಬ್ಯುಸಿ ಅಂದ್ಕೊಂಡು ಶೂಟಿಂಗ್ ಅಂತೆ ಡಬ್ಬಿಂಗ್ ಅಂತೆ ಅಂದ್ಕೊಂಡು ನಾನು ಇಂಥದ್ದು ಮಾಡು ಅಂದರೆ ಯಾವತ್ತೂ ನಾನು ಆಗಲ್ಲ ಅಂತ ಹೇಳಲ್ಲ. ಇರೋ ಒಂದು 5 ಮಿನಿಟ್ಸಲ್ಲಿ ರೀಲ್ಸ್ ಮಾಡೋದಾಗಿರ್ಬೋದು, ಅದೆಲ್ಲದೂ ಅಷ್ಟೇ 5 ಮಿನಿಟ್ಸಲ್ಲೇ ಮಾಡಿಕೊಂಡು ಹೋಮ್ವರ್ಕ್ ಮಾಡಿಕೊಂಡು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾನೆ, ಮಕ್ಳಿಗೆ ಪ್ರಾಕ್ಟೀಸ್ ಕೊಡ್ತಾನೆ, ಅದೆಲ್ಲದೂ ಮಾಡ್ತಾನೆ. ಅವನು ಕ್ಲಾಸ್ ಮಾಡ್ತಾನೆ, ಡೈಲಿ ಕ್ಲಾಸ್ ಮಾಡ್ತಾನೆ. ಡ್ಯಾನ್ಸ್ ಕ್ಲಾಸಲ್ಲೂ ಮುಗಿಸ್ಕೊಂಡು ಹೋಮ್ವರ್ಕ್ ಮಾಡಿಕೊಂಡು ಸ್ಕೂಲಲ್ಲೂ ಆಲ್ಮೋಸ್ಟ್ 85-90 ಒಳಗಡೆ ಸ್ಕೋರ್ ಮಾಡ್ತಾನೆ. ಅದೊಂಥರ ಹೆಮ್ಮೆ ಆಗತ್ತೆ ನನಗೆ ಹೇಳ್ಕೊಳೋದಕ್ಕೆ. ಥ್ಯಾಂಕ್ ಯು ಅಂತ ಹೇಳ್ತೀನಿ. ಈ ಸ್ಟೇಜ್ ಮೇಲೆ ನಾನು ಹೇಳಬೇಕಾಗಿರೋದು ಇಷ್ಟೇ, ಅವನಿಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಇಷ್ಟೆಲ್ಲ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಷ್ಟೇ. ಸಹಜವಾಗಿ ಮಕ್ಕಳು ಜನ್ಮ ಕೊಟ್ಟಂಥ ತಂದೆ ತಾಯಿಗೆ ಥ್ಯಾಂಕ್ ಯು ಹೇಳ್ತೀವಿ. ಆದರೆ ತಂದೆ ತಾಯಿ ಕೊಟ್ಟಂಥ ಬದುಕನ್ನು ಬಣ್ಣವಾಗ್ಸುವಂಥ ಮಕ್ಳಿಗೂ ಕೂಡ ತಂದೆ ತಾಯಿ ಥ್ಯಾಂಕ್ ಯು ಹೇಳೋದಿದೆಯಲ್ಲ, ಅದು ಬಹಳ ಸುಂದರ. ಇವತ್ತು ಆ್ಯಕ್ಚುಲಿ ಅವನಿಗೆ ಥ್ಯಾಂಕ್ ಯು ಹೇಳ್ತಿದ್ದಾರೆ ಅವರ ತಾಯಿ. ಅವನೊಂದು ರೀತಿ ವರ, ಅವ್ರಿಗೆ ಸಿಕ್ಕಿರೋಂಥ ಒಂದು ಬ್ಲೆಸ್ಸಿಂಗ್ಸ್ ಅಂತ ಹೇಳಿದರೆ ತಪ್ಪಾಗಲ್ಲ. ಅನೂಪ್, ವಿ ಆರ್ ವೆರಿ 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 ಪ್ರೌಡ್ ಆಫ್ ಯು. ಪ್ರತಿ ತಂದೆ ತಾಯಿಗೂ ನಿನ್ನಂತಹ ಗುಣ ಇರೋಂಥ ಮಕ್ಕಳು ಹುಟ್ಟಲಿ ಅಂತ ನಾನು ಆಶಿಸ್ತೀನಿ. ನಿನ್ನನ್ನು ಅಷ್ಟು ಸಪೋರ್ಟ್ ಮಾಡ್ತಿರೋಂಥ ಅಪ್ಪ ಅಮ್ಮನಿಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀಯಾ? ನಾನು ಈ ಸ್ಟೇಜ್ ಮೇಲೆ ಬಂದು ನಿಲ್ಲಕ್ಕೂ, ನಾನು ಎಷ್ಟೇ ಮೂವೀಸ್ ಮಾಡಿರಲಿ, ಸೀರಿಯಲ್ಸ್ ಮಾಡಿರಲಿ, ಅದಕ್ಕೆಲ್ಲ ನಂದೇನೂ ಇಲ್ಲ. ಅವರಿಬ್ಬರೇ ನಮ್ದು ಎಷ್ಟೇ ನೈಟ್ ಶೂಟ್ ಆಗಲಿ, ನಮ್ಮ ಪಪ್ಪ ಇರ್ತಾರೆ, ನಮ್ಮಮ್ಮ ಇರ್ತಾರೆ, ಅವ್ರದ್ದೇನು ಕೆಲಸ ಇರಲ್ಲ ಅಂದರೂ ಕಾರಲ್ಲಿ ಕೂತಿರ್ತಾರೆ, ನಿದ್ದೆಗೆಡ್ತಾರೆ, ನನಗೇನಾದರೂ ಆಗುತ್ತಾ ಅಂತ ನೋಡ್ತಾರೆ. ಅವ್ರ ಗಮನ ಅವ್ರ ಹೆಲ್ತ್ ಬಗ್ಗೆ ಅವ್ರು ನೋಡ್ಕೊಳ್ಳೋದೇ ಇಲ್ಲ. ನನ್ನ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ತಾರೆ. ಡ್ಯಾನ್ಸ್ ಕ್ಲಾಸ್ ಮಾಡಿಕೊಟ್ಟಿದ್ದಾರೆ. ನನಗೆ ಎಷ್ಟೇ ಏನೇ ಹೇಳಿದ್ರು ಸಾಕಾಗಲ್ಲ. ನಾನು ಏನೇ ಮಾಡಿದ್ರು ಅದಕ್ಕೆ ಅವರಿಬ್ಬರೇ ಕಾರಣ. ನಾನು ಹೋಗ್ತೀನಿ ಬರ್ತೀನಿ, ನನ್ನ ಕೆಲಸ ಏನಿದೆ ಅಷ್ಟು ಮಾಡ್ತೀನಿ ಅಷ್ಟೇ. ಹಾಗೆ ನಮ್ಮ ಅಣ್ಣನೂ ಅಷ್ಟೇ. ನಂದು ಏನೇ ಕರೆಕ್ಷನ್ಸ್ ಇರಲಿ, ಅವನು ಅಷ್ಟೇ. ನಾನು ಶೂಟಿಂಗಿಂದ ಬರಲಿವರೆಗೂ ಕಾಯ್ತಿರ್ತಾನೆ, ಮಲಗಲ್ಲ. ಏನಾದರೂ ಸ್ವಲ್ಪ ಟೈಮ್ ಪಾಸ್ ಆಗಲಿ ಅಂತ ಮೂವಿ ನೋಡ್ತಿರ್ತಾನೆ. ನಾನು ಬಂದಮೇಲೆ ನನಗೇನಾದರೂ ಊಟ ಬೇಕಾ, ಏನು ಊಟ ಮಾಡಿದ್ಯಾ, ಎಲ್ಲ 3 ಜನನೂ ನನ್ನ ಲೈಫ್ 3 ಜನನೂ. ನನ್ನ ಜೀವನನೇ 3 ಜನ ಅಂತ ಅಂದ್ಬಿಟ್ಟ ಅವನು. ಆ್ಯಕ್ಚುಲಿ ಅಣ್ಣ ಹೇಳಿದ್ ಕರೆಕ್ಟ್ ಅಲ್ವಾ? ಇದು ವ್ಯಾಲೆಂಟೈನ್ಸ್ ಡೇ, ಇದು ನಿಜವಾದ ಪ್ರೀತಿಯ ಸಂಭ್ರಮ. ನಮ್ಮ ತಂದೆ ತಾಯಿನ ಸಂಭ್ರಮಿಸೋದು, ನಮ್ಮ ಅಣ್ಣನ ಸಂಭ್ರಮಿಸೋದು, ತಂದೆ ತಾಯಿಯಾಗಿ ಮಕ್ಕಳನ್ನ ಸಂಭ್ರಮಿಸೋದು, ವೇದಿಕೆ ಮೇಲೆ ಇಂಥ ಪ್ರತಿಭೆಗಳನ್ನ ನಾವು ಸಂಭ್ರಮಿಸೋದು. ಬಹುಶಃ ವ್ಯಾಲೆಂಟೈನ್ಸ್ ಡೇಗೆ ನಿಜವಾದ ಅರ್ಥ ಈ ಕ್ಷಣ ಸಿಕ್ಕಿದೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ನಿಮ್ಗೆ. ಆ್ಯಕ್ಚುಲಿ ಎಲ್ಲೋ ಗೊತ್ತಿಲ್ಲದೆ ಒಂದು ಕಡೆಯಿಂದ ಕಣ್ಣೊಂಥರ ತ್ಯಾವ ಆಗೋಯ್ತು. ಅದು ಒಂದು ಈ ರವಿ ಸರ್ ಸ್ಟೈಲ್ ಆಫ್ ನರೇಷನ್ ಇತ್ತು. ಯಾರೋ ಒಂದಿಬ್ರು ಕೂತ್ಕೊಂಡು ಆ ಕತೆ ಹೇಳ್ತಾರೆ, ಆ ಕತೆ ಏನು ಅನ್ನೋದಕ್ಕೆ ಮ್ಯೂಸಿಕ್ಕು, ಆ ಬ್ಲಂಡ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ರುದ್ರ ಮಾಸ್ಟರ್ ಇವತ್ತಿಲ್ಲ, ಮಲ್ಲಿ ಮಾಸ್ಟರ್ ಅಮೇಝಿಂಗ್ ಮಾಸ್ಟರ್. ಗೌಡ್ರೆ ತುಂಬ ಇಂಪ್ರೂವ್ ಆಗಿದ್ದಾರೆ. ಗೌಡ್ರೆ ತುಂಬಾನೇ ನಿಮ್ಮ ಇಂಪ್ರೂವ್ಮೆಂಟ್ ಎದ್ದು ಕಾಣಿಸ್ತಿತ್ತು. ಇಟ್ಸ್ ನಾಟ್ ಈಸಿ ಟು ಡಾನ್ಸ್ ವಿತ್ ಡೀಸೆಲ್ ಅವರು ತಮಾಷೆ ಅಲ್ಲ. ಅವ್ರು ಏನ್ರಲ್ಲಾದ್ರೂ ಹಾಕಿ ಅವ್ರು ಅದೇ ಹಾಕ್ಬಿಡ್ತಾರೆ. ಅವ್ರು ನರಸಿಂಹನ ಅವತಾರ ಕೊಟ್ಟರೆ ನರಸಿಂಹ ಹಾಕ್ಬಿಡ್ತಾರೆ, ಇನ್ನೇನೋ ಹಾಕಿದ್ರೆ ಅದಾಗ್ಬಿಡ್ತಾರೆ. ಇವತ್ತು ಪಾರಿವಾಳ, ಇವತ್ತೇನೋ ಗಿಣಿ ಅಂದ್ರೆ ಕಂಪ್ಲೀಟ್ ಗಿಣಿ ಆಗ್ಬಿಟ್ಟಿದ್ರಿ. ಅಂಡ್ ಎಷ್ಟು ಎಮೋಷನಲ್ ಆಗಿತ್ತು ಅಂದ್ರೆ, ಖುಷಿಯಾಗಿದ್ದಾಗ ಒಂದು ಎಕ್ಸ್ಪ್ರೆಷನ್ಸ್ ಇರೋದು ನಿಮ್ಮಲ್ಲಿ. ಆಮೇಲೆ ಒಂದ್ ಸ್ವಲ್ಪ ಅವ್ರನ್ನ ಫ್ಲರ್ಟ್ ಮಾಡ್ಬೇಕಾದ್ರೆ ಬೇರೆ ಎಕ್ಸ್ಪ್ರೆಷನ್ ಇರೋದು. ಅವ್ರು ಕಾಣಿಸಲ್ಲ ಅಂತ ಹೇಳಿದ ತಕ್ಷಣ ನಿಮ್ಮಲ್ಲ ದುಃಖದ ಎಕ್ಸ್ಪ್ರೆಷನ್ ಕಂಪ್ಲೀಟ್ ಆಗಿ ಚೇಂಜ್ ಆಯ್ತು. ಆಮೇಲೆ ನೀವು ಲವ್ನ ನೀವು ಅಕ್ಸೆಪ್ಟ್ ಮಾಡಿದಾಗ ಇದ್ದಿದ್ದ ಎಕ್ಸ್ಪ್ರೆಷನ್ ಎಲ್ಲವನ್ನು 100/100 ಮಾಡಿದ್ರಿ ಡಿಶಾ. ನಿಶ್ವಿಕಾ, ನಿಮಗಾಗಿ ಕೆಲವು ಪಾಗಲ್ ಪ್ರೇಮಿಗಳು ಒಂದಷ್ಟು ಲವ್ ಲೆಟರ್ಸ್ ನ ಬರ್ಕೊಂಡ್ ಬಂದಿದ್ದಾರೆ. TKD ಸಿಂಗಲ್ ಬಾಯ್ಸ್ ಯಾರ್ಯಾರು ಪತ್ರ ಬರ್ಕೊಂಡ್ ಬಂದಿದ್ದಾರೆ? ಎಲ್ಲಿದ್ದೀರಾ? ಬನ್ನಿ. ನಿಶು, ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಕಮ್ ಆನ್ ಸ್ಟೇಜ್. ಪ್ಲೀಸ್ ಬನ್ನಿ. ರೆಡಿ? LOVಗೆ ಜಾರಿ ಬಿದ್ದೆ, KISSಗೆ ಸೋತು ಗೆದ್ದೆ, ಹಾವಿನ ಲೋಕದಲ್ಲಿ ಮತ್ತೇರಿಸುವ ಮಲಯಾಳಿ ಚಿರಪುಂಜಿ ನೀನು. LOVಗೆ ಒಂದ್ ನಿಮಿಷ, ಹಾವಿನ ಲೋಕದಲ್ಲಿನ ಹೂವಿನ ಲೋಕದಲ್ಲಿ ನಾನು ಅದೇ ಅನ್ಕೊಂಡು ಇದು ಯಾವ್ದೋ ನಾಗಿನಿಗೆ ಬರ್ದಿರೋ ಹಾಡ್ತಾರೆ ಇದೆಲ್ಲ. ಆರತಿ ಕೊಟ್ಟಿರೋ 150 ರೂಪಾಯಿ ಈಗಲೇ ಟುಡು ಮಾಡ್ಕೊಂಡ್ಬಿಟ್ಯಾ?
ಒಂಚೂರು correct ಆಗಿ ಹೇಳು. ಬೇರೆ ಹೇಳ. ಇಲ್ಲ ಅದನ್ನೇ ಹೂವಿನ ಲೋಕದಲ್ಲಿ ಅದು. LOVಗೆ ಜಾರಿ ಬಿದ್ದೆ, KISSಗೆ ಸೋತು ಗೆದ್ದೆ, ಹೂವಿನ ಲೋಕದಲ್ಲಿ ಮತ್ತೇರಿಸುವ ಮಳೆಯ ಚಿರಪುಂಜಿ ನೀನು. ಮುಂದಿನ ಲೈನ್ ಅವರೇ ಹಾಕ್ತೀನಿ ಅಂದ. ಈಗ ಇದು ಮುಗಿತಾ ನಿನ್ ಲೆಟರ್ ಇಷ್ಟೇನಾ? ಇನ್ನೊಂದು ಮಾಡ್ದೆ ಹೇಳು. ಇದೇ ತರ LOV ಆಯ್ತದು ಇದು KISS ಆಯ್ತು. ಮುಂದ ಮತ್ತೆ ಅದನ್ನೇ ಬರ್ಕೊ ಬಂದಿನಲ್ಲ. ನಿಶ್ವಿಕಾ, ಆರ್ ಯು ಇಂಪ್ರೆಸ್ಡ್? ನೋ ಟೇಕ್ ಬುಕ್ಕ. ಮೇಡಮ್ ಒಂಚೂರಾರು ಇಂಟ್ರೆಸ್ಟ್ ತೋರಿಸಿ, ನಂಗೆ ಬರೋಕಾರು ಇಂಟ್ರೆಸ್ಟ್ ಬರ್ಬೇಕಲ್ಲ. ಹುಲಿ. ಫಸ್ಟ್ ಆಫ್ ಆಲ್ ನೀವು ಲೈಬ್ರರಿ ಅಂದಾಗಲೇ ನಿಮ್ ಇಂಟ್ರೆಸ್ಟ್ ಎಲ್ಲ ಹೋಯ್ತು. ಹೌದು, ರಿಜೆಕ್ಟ್ ಕಣ ಹೋಗ. ಮೇಡಮ್ ಲೈಬ್ರರಿ ಅಷ್ಟೇ, ನಾನು ಯಾರು ಬರ್ದಿಲ್ಲ, ಓದಿದ್ದಷ್ಟೇ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೀನ್ ಅಟ್ಲೀಸ್ಟ್ ಚೆನ್ನಾಗಿ ಬರೀತೀಯ ಅಂತ ನೋಡೋಣ ಅಂದ್ರೆ ಬರೀಲಿಲ್ಲ. ಯು ಆರ್ ರಿಜೆಕ್ಟೆಡ್. ನೀನೊಂದು ಕೊಳೆ, ಸುಮ್ಮನೆ ಕುತ್ಕೋ. ಬರೀತಾ ಇದ್ದೀನಿ ಅಕ್ಕ, ವಸಂತ DKD ಕಾಸು ಬಂತ ಅಂತ. ಕಾರ್ತಿಕ್, ಕಾಸು ಬರ್ದೇ ಇರೋದೇ ಚಂದ. ಅಷ್ಟೇ ಅಷ್ಟೇ. ಈಗ ಲಾಸ್ಟು ಸಾಗರ್ ಮಾಸ್ಟರ್. ಕವನೆಲ್ಲ ಹೇಳಕ್ ಬರಲ್ಲ ಮ್ಯಾಮ್. ವ್ಯಾಲೆಂಟೈನ್ಸ್ ಡೇ ಲವರ್ಸೇ ಸೆಲೆಬ್ರೇಟ್ ಮಾಡ್ಬೇಕೇನಿಲ್ಲ. ಹೌದು. ಆಸ್ ಎ ಫ್ಯಾನ್ ನನಗೆ ಅವರಂದ್ರೆ ಇಷ್ಟ. ಸೊ ಇದು ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದೀನಿ, ಅವ್ರಿಗೆ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಗೆಜ್ಜೆ ಅವ್ರು ಇಷ್ಟಪಡುವಂಥ, ಅವ್ರು ಪೂಜಿಸುವಂಥ ಗೆಜ್ಜೆ. ಓ ಸ್ವೀಟ್ ಮಾಸ್ಟರ್, ನಿಜವಾಗ್ಲೂ ಐ ಥಿಂಕ್ ನನ್ನ ಲೈಫಲ್ಲೇ ಇದು ನನ್ನ 3ನೇ ಗೆಜ್ಜೆ ಅಷ್ಟೇ ಅನ್ಸುತ್ತೆ. ನಾನು ಪ್ರಾಕ್ಟೀಸ್ ಮಾಡಿರೋದು ಒಂದಿದೆ, ನನ್ನ ಟೀಚರ್ ನನಗೆ ಕೊಟ್ಟಿದ್ದು ಒಂದಿದೆ, ಅದು ನೆಕ್ಸ್ಟ್ ನಿಜವಾಗ್ಲೂ ಐ ಸ್ವೇರ್ ಇದು 3ನೇ ಗೆಜ್ಜೆ. ನೀವು ನನಗೆ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ Thank you, ಮಚ್. ದಿಸ್ ಇಸ್ ಸೋ ಮೀನಿಂಗ್ಫುಲ್. ಥ್ಯಾಂಕ್ ಯು. ಈಗ ನೀವು ಹೇಳಿ, ಯಾವುದು ನಿಮ್ಮನ್ನ ತುಂಬಾ ಇಂಪ್ರೆಸ್ ಮಾಡ್ತು? ಇಲ್ಲ, ಎರಡರಲ್ಲೂ ಎಫರ್ಟ್ ಇತ್ತು. ಒಬ್ರು ಮಾತ್ರ ಒಂದು ಅದು 3ನೇ ಲೆಕ್ಕಕ್ಕೆ ಇಲ್ಲ. ಎರಡು ಮಾತ್ರ. ಒಂದು ಭಾವನೆಗಳನ್ನ ಪದದ ಮೂಲಕ ವ್ಯಕ್ತಪಡಿಸಿದ್ದಾರೆ, Very nice. ಒಂದು ಆಕ್ಷನ್ ಮೂಲಕ ವ್ಯಕ್ತಪಡಿಸಿದ್ದಾರೆ. Very ಅದೆರಡು ನನ್ನ ಲವ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಇಬ್ರಿಗೂ ನಾನು ಶೇರ್ ಮಾಡಿ ಕೊಡ್ತೀನಿ. ಸಖತ್ ಇಂಪ್ರೆಸ್ ಮಾಡಿದ್ರಿ ನೀವು Thank ಅವ್ರನ್ನ. you. ಸೂಪರ್. ಹೋಗು ಮನೇಲಿ ಸಾಕ್ಷಿ ತಿಕ್ತಾಳು ಹೋಗು. ನಿಶ್ವಿಕಾ, ಇವರೆಲ್ಲ ನಿಮ್ಮನ್ನ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡಿರೋದು ಕ್ಷಣಿಕ. ಜನ್ಮಾಂತರ ನಿಮ್ಮನ್ನ ಪ್ರೀತಿ ಮಾಡುವಂತ ಹುಡುಗ ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಆ ದಿನಕ್ಕಾಗಿ ನಾವೆಲ್ಲರೂ ಕಾಯ್ತಾ ಇರ್ತೀವಿ. ಬಟ್ ಆದ್ರೂ ಕೂಡ ಈ ಕ್ಷಣಿಕದ ಪ್ರೀತಿಯನ್ನ ಮನ್ಸಾರಿ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್.